ಸ್ಟೇಷನ್ ಅನ್ನೇ ಧ್ವಂಸ ಮಾಡುವ ನಿಟ್ಟಿನಲ್ಲಿ ಪೊಲೀಸರ ವಾಹನಗಳನ್ನು ತೆಗೆದುಕೊಳ್ಳುವಂಥದ್ದು ಕಾನೂನು ಸುವ್ಯವಸ್ಥೆ ಹೆಂಗೆ ಹೀಗೆ ಪೊಲೀಸರಿಗೇನೆ ಈ ಥರ ಆಗಿದೆ. ಇದು ರಾಜ್ಯ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಈ ಒಂದು ವ್ಯವಸ್ಥೆ ಮಾಡ್ತಾರೆ. ತುಂಬ ನಂಗೆ ನೋವಾಗಿದೆ. ಆದಿಲ್ ಅವ್ರ ತಂದೆನೇ ಇವತ್ತು ಪತ್ರಿಕೆಗಳಲ್ಲಿ ಓದಿದೆ ನಾನು, 2 ಹೇಳಿಕೆಗಳು ಕೊಟ್ಟಿದ್ದಾರೆ ಅವರೇನೆ. ಅವನಿಗೆ BP ಲೋ ಆಗಿ ಸತ್ತಿದ್ದಾನೆ ಅನ್ನೋದು ಒಂದು, ಮತ್ತೊಂದು ಕಡೆ ಹೇಳ್ತಾ ಇದ್ದಾರೆ ಅದನ್ನು ಲಾಕಪ್ ಡೆತ್ ಮಾಡಿದ್ದಾರೆ ಅಂತ, ಮತ್ತು ಅದಕ್ಕೆ ಪರಿಹಾರ ಕೊಡಿ ಅಂತ. ಯಾಕೆ ಇಲ್ಲಿ ತನಕ ಕೂಡ ರಾಜ್ಯ ಸರ್ಕಾರ ಅವನ ಪರಿಹಾರ ಘೋಷಣೆ ಮಾಡಿಲ್ಲೋ ನಂಗೆ ಇನ್ನೂ ಆಶ್ಚರ್ಯ. ಒಬ್ಬ ಮುಸಲ್ಮಾನ್ ಅಂತಿದ್ದಂಗೆ ಘೋಷಣೆ ಮಾಡೋಂಥ ಒಂದು ಪದ್ಧತಿ ನಮ್ಮ ರಾಜ್ಯ ಸರ್ಕಾರದಿದೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ನೇಹಾ ಕೊಲೆ ಪ್ರಕರಣದಿಂದ ನೀವು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಗಮನಿಸ್ತಾ ಹೋಗ್ಬೋದು. ನಿನ್ನೆ ಚನ್ನಗಿರಿ ತನಕ ನಡೆದಿರೋಂಥ ಘಟನೆ ತನಕನೂ ಕೂಡ ಒಂದು ರೀತಿಯ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಹೇಳಿಕೆಗಳು. ಮನೆ ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಡ್ತಾರೆ, ಗೃಹ ಮಂತ್ರಿಗಳು ಒಂದು ಹೇಳಿಕೆ ಕೊಡ್ತಾರೆ. ನೇಹಾ ಕೊಲೆ ಇದು ವೈಯಕ್ತಿಕ ಅನ್ನೋದು ಒಬ್ಬರು ಹೇಳಿದ್ರೆ, ಮತ್ತೊಬ್ಬರು ಹೇಳ್ತಾರೆ ಇದಕ್ಕೂ ಲವ್ ಜಿಹಾದಿಗೂ ಏನು ಸಂಬಂಧ ಇಲ್ಲ ಅಂತ. ಸಂಬಂಧ ಇದೆ, ಸಂಬಂಧ ಇಲ್ಲ, ಇವೆಲ್ಲ ತೀರ್ಮಾನ ಮಾಡೋದು ತನಿಖೆ ಆದ ನಂತರ ಬರಬೇಕು. ತನಿಖೆ ಮುಂಚೆನೇ ಇಡೀ ಹಿಂದೂ ಸಮಾಜ ಜಾಗೃತಿ ಆದ ನಂತರ ನೇಹಾ ಕೊಲೆಯನ್ನು ಈ ರೀತಿ ಮುಸಲ್ಮಾನ್ ಗೂಂಡಾ ಮುಖಾಂತರ ನಡೆದಿರೋಂಥ ಕೊಲೆ ಆಗಿರೋದ್ರಿಂದ ಇದು CBI ತನಿಖೆ ಆಗಬೇಕು ಅಂತ ಹೇಳಬೇಕು. ಆದರೆ ಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಇಷ್ಟೆಲ್ಲ ಇಡೀ ಹಿಂದೂ ಸಮಾಜ ಜಾಗೃತಿಯಾಗಿ ಪ್ರತಿಭಟನೆಗಳು ಮಾಡಿದ ನಂತರ ಕೊನೆಗೆ ಅವರು CID ಕೊಟ್ಟರು. CID ಯಾರ ಕಂಟ್ರೋಲ್ ಇರುತ್ತೆ? ರಾಜ್ಯ ಸರ್ಕಾರದ ಕಂಟ್ರೋಲೇ ಇರುತ್ತೆ. ಮುಖ್ಯಮಂತ್ರಿ ಗೃಹ ಮಂತ್ರಿಗಳಿಗೆ ಹೇಳಿಕೆ ಕೊಟ್ಟ ನಂತರ CID ರಿಪೋರ್ಟ್ ಏನು ಕೊಡ್ತಾರೆ? ಸರ್ಕಾರ ಏನು ಹೇಳಿಕೆ ಕೊಟ್ಟಿದ್ದು ಅದೇ ರಿಪೋರ್ಟ್ CID ಕೂಡ ಕೊಡುತ್ತೆ. ಅದಕ್ಕೋಸ್ಕರ ನಾನು ಒತ್ತಾಯ ಮಾಡ್ತಿದ್ದೀನಿ. ಈ ರೀತಿ ಅನೇಕ ಕೊಲೆಗಳಾಗ್ತಾ ಇದೆ. ಜೊತೆಗೆ